ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ನಿಮ್ಮೆಲ್ಲರಿಗೂ ಕೂಡ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಏನು ಫೈನಲ್ ಸೆಮಿಸ್ಟರ್ BCom ಅಥವಾ BBA ಆಸ್ಪಿರೆಂಟ್ಸ್ ಇದ್ದೀರಾ ಅಥವಾ ಏನು ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಮುಂಬರ್ತಕ್ಕಂತಹ ದಿನಗಳಲ್ಲಿ ನೀವು ಮಾಸ್ಟರ್ ಡಿಗ್ರಿ ಅಥವಾ MBA ಮಾಡಬೇಕು ಅಂತಕ್ಕಂತಹ ಏನು ಆಸ್ಪಿರೆಂಟ್ಸ್ ಇದೆ, ಸೊ ಅಥವಾ MBA ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೀಬೇಕು ಅಂತಕ್ಕಂತಹ ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಅಥವಾ ಏನು ನಿಮ್ಮ MBA ಅಂತಕ್ಕಂತಹ ಗೋಲ್ ಇದೆ, ಸೊ MBA ಎಂಟ್ರೆನ್ಸ್ ಎಕ್ಸಾಮ್ಗಳ ರಿಲೇಟೆಡ್ ಆಗಿ ಅಥವಾ ಯಾವ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ನೀವು ಯಾವ ರೀತಿ ಅದನ್ನು ಅಟೆಂಡ್ ಮಾಡಬೇಕು, ಸೊ ಈ ಎಂಟ್ರೆನ್ಸ್ ಎಕ್ಸಾಮ್ಗಳ ಬಗ್ಗೆ ಒಂದು ಕಂಪ್ಲೀಟ್ ಪಿಕ್ಚರನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ. ಸೊ ಅದು ಕೂಡ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಸೊ ಅಪ್ಕಮಿಂಗ್ ಸಂಡೇ ಅಂದರೆ 26/6/2022 ಅಲ್ಲಿ ಫ್ರೀ ವರ್ಕ್ಶಾಪ್ಸ್ ಇರುತ್ತೆ ನಿಮಗೆ. ಸೊ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಸೊ ಫ್ರೀ ವರ್ಕ್ಶಾಪ್ಸ್ ಇರುತ್ತೆ, ಯಾರು ಬೇಕಾದರೂ ಅಟೆಂಡ್ ಮಾಡ್ಬೋದು. ಹಾಗಾಗಿ ನೀವು ಕೂಡ ಭಾಗವಹಿಸಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಇಂಟಿಮೇಟ್ ಮಾಡ್ತಾ ಹೋಗಿ ಅಥವಾ ಅವರಿಗೂ ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೇಳಿ. ಸೊ ಎಷ್ಟೋ ಜನಕ್ಕೆ MBA ಮಾಡಬೇಕು ಅಂತಹ ಆಸ್ಪಿರೆಂಟ್ಸ್ ಇರ್ತಾರೆ ಅಥವಾ MBA ಮಾಡಬೇಕು ಅಂತಕ್ಕಂತಹ ಇಂಟೆನ್ಷನ್ ಇರುತ್ತೆ, ಬಟ್ ಆ ಎಕ್ಸಾಮ್ಗಳ ಬಗ್ಗೆ ಡೀಟೇಲ್ಸ್ ಗೊತ್ತಿರೋದಿಲ್ಲ. ಹಾಗಾಗಿ ಸೊ ನಿಮಗೆ ಏನು ಫ್ರೀ ವರ್ಕ್ಶಾಪ್ಸ್ ಇದೆ, ಸೊ ಅದರಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ರೀತಿ ಎಕ್ಸಾಮ್ಸ್ ಇರುತ್ತೆ, ಸಿಲೆಬಸ್ ಏನಿರುತ್ತೆ, ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಥವಾ ನಿಮ್ಮ ಪ್ಲ್ಯಾನ್ ಆ್ಯಂಡ್ ಸ್ಟ್ರಾಟಜೀಸ್ ಯಾವ ರೀತಿ ಇದ್ದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ನೀವು Pgcet ಅಥವಾ ಕ್ಯಾಟ್ ಅಥವಾ ಮ್ಯಾಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಈ ಕಂಪ್ಲೀಟ್ ಪಿಕ್ಚರ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನೀವು ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ MBA ಕೋರ್ಸಿಗೆ ಜಾಯ್ನ್ ಆಗಲಿಕ್ಕೆ ನಿಮಗೂ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಏನು ಫ್ರೀ ವರ್ಕ್ಶಾಪ್ಸ್ ಇದೆ, ಸೊ ಅದನ್ನು ಕೂಡ ನೀವು ಅಥವಾ ಫ್ರೀ ವರ್ಕ್ಶಾಪ್ ಫೆಸಿಲಿಟೀಸ್ ಏನಿದೆ, ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಅದು ಕೂಡ ನಿಮಗೆ ಕ್ಯಾಟ್ ಎಕ್ಸಾಮ್ಗಳ ಬಗ್ಗೆ Pgcet ಅಥವಾ ಮ್ಯಾಟ್ ಆಗಿರ್ಬೋದು. ಯಾಕಂದರೆ ಸೊ Pgcet ಅನ್ನೋದು ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡ್ತಕ್ಕಂತಹ ಎಕ್ಸಾಮು, ಬಟ್ ಕ್ಯಾಟ್ ಏನಿದೆ ಅಥವಾ ಮ್ಯಾಟ್ ಆಗಿರ್ಬೋದು, ಸೊ ಅದು MBA ಎಂಟ್ರೆನ್ಸ್ ಎಕ್ಸಾಮ್ಗಳಲ್ಲಿ ಸೊ ಟಾಪ್ ಲೆವೆಲಲ್ಲಿರ್ತಕ್ಕಂತಹ ಎಕ್ಸಾಮ್ಗಳು. ಹಾಗಾಗಿ ಕ್ಯಾಟ್ ಎಕ್ಸಾಮ್ ಅಂದರೆ ಸೊ ಸ್ವಲ್ಪ ಸ್ಟ್ಯಾಂಡರ್ಡ್ ಇರುತ್ತೆ. Pgcet ನಿಮಗೆ ಕರ್ನಾಟಕ ಸ್ಟೇಟಲ್ಲಿ ಕಂಡಕ್ಟ್ ಮಾಡ್ತಕ್ಕಂತಹ MBA ಎಂಟ್ರೆನ್ಸ್ ಎಕ್ಸಾಮು. ಸೊ ಹಾಗಾಗಿ ಅದೆಲ್ಲ ಡಿಫ್ರೆನ್ಸ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತಾರೆ. ಅಥವಾ ಸೊ Pgcet ಕೋಚಿಂಗ್ ಫಾರ್ ಕರ್ನಾಟಕ ಅಂತಕ್ಕಂಥ ಏನು ಯೂಟ್ಯೂಬ್ ಚಾನಲ್ ಇದೆ, ಸೊ ಅದು ಕೂಡ ನಿಮ್ಮ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಅದರಲ್ಲಿ ನೀವೇನಾದರೂ ಜಾಯ್ನ್ ಆಗಿ ಅಥವಾ ಸಬ್ಸ್ಕ್ರೈಬ್ ಆಗಿದ್ದರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇರೋರಿದ್ದರೆ ಸೊ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಸೊ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ ಅಥವಾ ವಿಡಿಯೋದ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ಏನು Pgcet ಕೋಚಿಂಗ್ ಫಾರ್ ಕರ್ನಾಟಕ ಅಂತ ಯೂಟ್ಯೂಬ್ ಚಾನಲ್ ಇದೆ, ಸೊ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ನಾನು ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದು ಎಕ್ಸಾಮ್ಸ್ ಪ್ಯಾಟ್ರನ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಯಾವ ಬುಕ್ಸನ್ನು ರೆಫರ್ ಮಾಡಬೇಕು, ಎಷ್ಟು ಮಾರ್ಕ್ಸಿಗಿರುತ್ತೆ, ಯಾವ ಎಕ್ಸಾಮಲ್ಲಿ ನೆಗೆಟಿವ್ ಇರುತ್ತೆ ಅಥವಾ ಯಾವ ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಆ ಪ್ರತಿಯೊಂದು ವೀಡಿಯೋಸ್ಗಳನ್ನು ನೋಡಿದರೂ ಕೂಡ ಸೊ ನೀವು ನಿಮ್ಮ ಏನು ಎಂಟ್ರೆನ್ಸ್ ಎಕ್ಸಾಮ್ಗಳ ಬಗ್ಗೆ ಡೀಟೇಲ್ಸನ್ನು ನೀವು ಪಡ್ಕೊಳ್ಬೋದು. ಸೊ ಅದೇ ರೀತಿ ಏನು ಫ್ರೀ ವರ್ಕ್ಶಾಪ್ಸ್ ಇರುತ್ತೆ 10 o'clock ಸೊ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಅಥವಾ ಏನು ಅಚೀವರ್ಸ್ ಅಕಾಡೆಮಿ ಇದೆ, ಸೊ ಅಲ್ಲೇ ನಿಮಗೆ ಕಂಡಕ್ಟ್ ಮಾಡ್ತಕ್ಕಂಥದ್ದು. ಹಾಗಾಗಿ ಸೊ ನಿಮಗೆ ಅದರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅನ್ನೋದಿದ್ದರೆ ಸೊ ಬಿಲೋ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಥ್ರೂ ದ್ಯಾಟ್ ನೀವು ಕೂಡ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಥ್ರೂ ದ್ಯಾಟ್ ನೀವು ಕೂಡ ಏನು Pgcet ಆಗಿರ್ಬೋದು, ಕ್ಯಾಟ್ ಆಗಿರ್ಬೋದು, ಮ್ಯಾಟ್ ಎಕ್ಸಾಮನ್ನು ಅಟೆಂಡ್ ಮಾಡಿ ಮುಂಬರ್ತಕ್ಕಂತಹ MBA ಕೋರ್ಸಿಗೆ ನೀವು ಕೂಡ ಜಾಯ್ನ್ ಆಗ್ಬೋದು. ಸೊ ಯಾಕಂದರೆ ಸಾಕಷ್ಟು ಆಪರ್ಚುನಿಟೀಸ್ಗಳಿರುತ್ತೆ. ಸೊ ನೀವು MBA ಮಾಡಿದ್ದೇ ಆದಲ್ಲಿ, ಯಾಕಂದರೆ ಸೊ ಔಟ್ ಆಫ್ ಕಂಟ್ರಿ ಕೂಡ ಹೋಗ್ಬೋದು, ನಿಮಗೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಸೊ ಒಂದು ಒಳ್ಳೆ ಪೊಸಿಷನಿಗೂ ಕೂಡ ನೀವು ಹೋಗ್ಬೋದು. ಹಾಗಾಗಿ ಏನು MBA ಆಸ್ಪಿರೆಂಟ್ಸ್ ಇದ್ದೀರಾ, ಸೊ ಅದರ ಬಗ್ಗೆ ಅಥವಾ ಎಕ್ಸಾಮ್ಗಳ ಬಗ್ಗೆ ಫಸ್ಟ್ ಡೀಟೇಲ್ಸನ್ನು ತಿಳ್ಕೊಳ್ಳಿ. ಬೇಸ್ಡ್ ಆನ್ ದ್ಯಾಟ್ ನೀವು ನಿಮ್ಮದೇ ಆದಂತಹ ಪ್ಲ್ಯಾನ್ ಆ್ಯಂಡ್ ಸ್ಟ್ರಾಟಜಿಯೊಂದಿಗೆ ಮೂವ್ ಆಗಿದ್ದೆ ಆದಲ್ಲಿ 100% ನೀವು ಕೂಡ Pgcet ಎಕ್ಸಾಮಲ್ಲಿ ಅಥವಾ ಕ್ಯಾಟ್ ಎಕ್ಸಾಮಲ್ಲಿ ಅಥವಾ ಮ್ಯಾಟ್ ಎಕ್ಸಾಮಲ್ಲಿ ಸೊ ಒಂದು ಒಳ್ಳೆ ರ್ಯಾಂಕಿಂಗನ್ನು ಪಡ್ಕೊಳ್ಬೋದು. ಸೊ ಅದೇ ರೀತಿ ನಿಮಗೇನು 26 ವರ್ಕ್ಶಾಪ್ಸ್ ಇರುತ್ತೆ, ಸೊ ಅದರಲ್ಲಿ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ, ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಥವಾ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ. ಬೇಸ್ಡ್ ಆನ್ ದ್ಯಾಟ್ ನಿಮಗೆ July 1 ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಆಸ್ಪಿರೆಂಟ್ಸ್ಗಳಿಗೆ ಅಥವಾ ಫೈನಲ್ ಇಯರ್ ಡಿಗ್ರಿಯಲ್ಲಿ ಇರ್ತಕ್ಕಂಥ ಆಸ್ಪಿರೆಂಟ್ಸ್ಗಳಿಗೆ ಸೊ ಡೇ ಕಾಲೇಜ್ ಟೈಮಿಂಗ್ಸ್ ಇರುತ್ತೆ. ಸೊ ಕೆಲವರಿಗೆ 9 o'clock 4 o'clock ತನಕ ಅಥವಾ ಕೆಲವರಿಗೆ 9 o'clock 1 o'clock ತನಕ ಕ್ಲಾಸಸ್ ಇರೋದ್ರಿಂದ ಸೊ ನಿಮಗೆ Pgcet ಬ್ಯಾಚ್ ಏನಿದೆ ಸೊ ಅದನ್ನು ಈವ್ನಿಂಗ್ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ 5 PM to 7 PM ಇರುತ್ತೆ ನಿಮಗೆ. ಸೊ ಹಾಗಾಗಿ ನೀವು ಇವತ್ತಿಂದನೇ ಅಥವಾ July 1 ನಿಮ್ಮ ಡೈಲಿ ಟೈಮ್ನಲ್ಲಿ 2 hours ನೀವು Pgcetಗೆ ಅಂತ
ತೆಗೆದಿಟ್ಬಿಟ್ರೆ ಈಸಿಯಾಗಿ ನೀವೇನು ಮಾಡ್ಬೋದು, ಸೊ ಮುಂಬರ್ತಕ್ಕಂತಹ PGCET ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ತಾ ಹೋಗ್ಬೋದು, ಅಥವಾ ಅದರಲ್ಲೊಂದು ಒಳ್ಳೆ ರ್ಯಾಂಕಿಂಗ್ ಪಡ್ಕೊಳ್ಳೋಕ್ಕೆ ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಈವ್ನಿಂಗ್ ಬ್ಯಾಚ್ ಇದೆ, ಸೊ ಅದಕ್ಕೆ ನೀವು ಕೂಡ ಜಾಯ್ನ್ ಆಗಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರೆ ಅವರಿಗೂ ಕೂಡ ನೀವು ಇನ್ಫಾರ್ಮ್ ಮಾಡ್ಬೋದು. ಸೊ ಲಿಮಿಟೆಡ್ ಸೀಟ್ಸ್ ಕೂಡ ಇರುತ್ತೆ, ಹಾಗಾಗಿ ನೀವು ಎಷ್ಟು ಬೇಗ ಜಾಯ್ನ್ ಆಗ್ತೀರೋ ಅಷ್ಟು ಬೇಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಅಲ್ಲೂ ಕೂಡ ನಿಮಗೇನಾದರೂ ಅದರ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋದಿದ್ರೆ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಥ್ರೂ ದ್ಯಾಟ್ ನೀವು ಕೂಡ ಅಚೀವರ್ಸ್ ಅಕಾಡೆಮಿ ಜೊತೆ ಜಾಯ್ನ್ ಆಗ್ಬೋದು. ಸೊ ಅದು MBA ಆಗಿರ್ಬೋದು, ಅಥವಾ MCA ಅಥವಾ MTech ಆಗಿರ್ಬೋದು, ಸೊ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು. ಸೊ ಎಂಟ್ರೆನ್ಸ್ ಎಕ್ಸಾಮ್ಗಳೇನಿದೆ, ಸೊ ಅದರ ಬಗ್ಗೆ ನಿಮಗೆ ಡೀಟೇಲ್ಸನ್ನು ಕೂಡ 26 ಅಥವಾ ಏನು ಫ್ರೀ ವರ್ಕ್ಶಾಪ್ಸ್ ಇದೆ, ಆ ವರ್ಕ್ಶಾಪ್ಸ್ ಡೇಟ್ ನೆನ್ಪಿಟ್ಕೊಳ್ಳಿ. ಸೊ ಆ ವರ್ಕ್ಶಾಪಲ್ಲಿ ನಿಮ್ಮ ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕೂಡ ನಿಮಗೆ ಕೊಡ್ತಾ ಹೋಗ್ತಾರೆ. ಬೇಸ್ಡ್ ಅಂತ ನಿಮ್ಮ ಯಾವುದೇ ಡೌಟ್ಸ್ ಇದ್ದರೂ ಕೂಡ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಹಾಗಾಗಿ ಅದಕ್ಕೂ ಕೂಡ ನಿಮಗೆ ಆಪ್ಷನ್ಸ್ ಇರುತ್ತೆ. ಸೊ ಯಾಕಂದರೆ ಸಾಕಷ್ಟು ಆಸ್ಪಿರೆಂಟ್ಸ್ಗಳಿಗೆ ಜಸ್ಟ್ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ಗೊತ್ತಿರುತ್ತೆ, ಬಿಟ್ಟರೆ ಆ ಎಂಟ್ರೆನ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಯಾರು ಬರಿಬೋದು, ಅಥವಾ ಯಾವ ಎಕ್ಸಾಮನ್ನು ಯಾರು ಅಟೆಂಡ್ ಮಾಡ್ಬೋದು, ಸೊ ಅದು ಯಾವುದೂ ಗೊತ್ತಿರೋಲ್ಲ. ಹಾಗಾಗಿ ಅಥವಾ ಎಕ್ಸಾಮಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸೊ ನೀವೇನಾದರೂ ವರ್ಕ್ಶಾಪನ್ನು ಅಟೆಂಡ್ ಮಾಡಿದ್ದೆ ಅದರಲ್ಲಿ 100% ನಿಮಗೆ ಅದು ಮುಂಬರ್ತಕ್ಕಂತಹ ದಿನಗಳಲ್ಲಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಮ್ಮದೇ ಆದಂತಹ ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗದ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಗ್ರೂಪ್ಗಳಿದೆ. ಸೊ ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಏನು MBA ಮಾಡಬೇಕು ಅಂತಕ್ಕಂತಹ ಗೋಲ್ ಇಟ್ಕೊಂಡಿದ್ದೀರಾ ಅಥವಾ ಆಸ್ಪಿರೆಂಟ್ಸ್ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ. ಯಾಕಂದರೆ ಒಂದು ಸಲ ನೀವೇನಾದರೂ ಒಂದು ಅಪರ್ಚುನಿಟೀಸ್ನ ಮಿಸ್ ಮಾಡಿಕೊಂಡ್ರೆ ಸೊ ಅದು ಮತ್ತೆ ಸಿಗೋದಿಲ್ಲ. ಸೊ ಹಾಗಾಗಿ ಏನು ಹೇಳ್ತೀವಿ, ಅವಕಾಶಗಳನ್ನು ಕಳೆದುಕೊಳ್ಳಬೇಡಿ ಮತ್ತು ನಿಮ್ಮ ಭವಿಷ್ಯವನ್ನು ಮುಂದೂಡಬೇಡಿ. ಯಾಕಂದರೆ ನೆಕ್ಸ್ಟ್ ಇಯರ್ PGCET ಅಟೆಂಡ್ ಮಾಡ್ತೀನಿ, ನೆಕ್ಸ್ಟ್ ಇಯರ್ ಕ್ಯಾಟ್ ಅಟೆಂಡ್ ಮಾಡ್ತೀನಿ, ಸೊ ಅದಲ್ಲ, ಅಟ್ ಪ್ರೆಸೆಂಟ್ ಇಯರ್ ಏನು ನಿಮಗೆ ಅಪರ್ಚುನಿಟೀಸ್ ಇದೆ ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಒನ್ ಟೈಮ್ ನೀವೇನಾದರೂ ಅಪರ್ಚುನಿಟೀಸ್ನ ಮಿಸ್ ಮಾಡಿಕೊಂಡ್ರೆ ಸೊ ಅವಕಾಶಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿದಾಗ ಜೀವನವು ಅವಕಾಶಗಳನ್ನು ನೀಡುವುದನ್ನು ನಿಲ್ಲಿಸುತ್ತದೆ. ಮುಂದೊಂದು ನೆಕ್ಸ್ಟ್ ಟೈಮ್ ನಿಮಗೆ ಸಿಗದೇ ಇರ್ಬೋದು, ಅಥವಾ ನೀವು ನೆಕ್ಸ್ಟ್ 1 ಇಯರ್ ವೆಯ್ಟ್ ಮಾಡೋತ್ತಾಗ ನೀವು ಇನ್ನೆಲ್ಲೋ ಹೋಗಿರ್ತೀರಾ. ಸೊ ಹಾಗಾಗಿ ಮುಂಬರ್ತಕ್ಕಂತಹ ಏನು PGCET ಎಕ್ಸಾಮ್ ಇದೆ ಸೊ ಅದನ್ನು ಕೂಡ ನೀವು ಅಟೆಂಡ್ ಮಾಡಿ. ಅಥವಾ ನಿಮ್ಮ ಏನು ಡೈಲಿ ಟೈಮ್ ಇದೆ ಆ ಡೈಲಿ ಟೈಮಲ್ಲಿ 2 ಅವರ್ಸನ್ನು ನೀವು PGCETಗೆ ಅಂತ ರಿಸರ್ವ್ ಮಾಡಿ, ಅದ್ರ ಪ್ರಕಾರ ನಿಮ್ಮ ಪ್ಲ್ಯಾನ್ ಆ್ಯಂಡ್ ಸ್ಟ್ರಾಟಜೀಸ್ನ ನೀವು ಫ್ರೇಮ್ ಮಾಡಿಕೊಂಡು ಅದ್ರ ಪ್ರಕಾರ ಸ್ಟಡಿ ಮಾಡಿದರೆ 100% ನೀವು ಕೂಡ ಸಕ್ಸಸ್ ಆಗ್ಬೋದು. ಸೊ ಸಕ್ಸಸ್ ಈಸ್ ದ ಸಮ್ ಆಫ್ ಸ್ಮಾಲ್ ಎಫರ್ಟ್ಸ್ ಅಂತ ಹೇಳ್ತೀವಿ. ಡೈಲಿ 2 ಅವರ್ಸ್ ಸ್ಟಡಿ ಮಾಡ್ತಾ ಹೋಗಿ, 100% ಅದು ನಿಮಗೆ ಒಂದು PGCET ಎಂಟ್ರೆನ್ಸ್ ಎಕ್ಸಾಮಲ್ಲಿ ಒಳ್ಳೆ ರ್ಯಾಂಕಿಂಗನ್ನು ಗಳಿಸ್ಕೊಡುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗಂಥದ್ದು. ಹಾಗಾಗಿ ಏನು PGCET ಎಕ್ಸಾಮ್ಗಳಿಗೆ ಫೋಕಸ್ ಮಾಡ್ತಾ ಇದ್ದೀರಾ ಅಥವಾ MBA ಆಸ್ಪಿರೆಂಟ್ಸ್ ಇದ್ದೀರಾ, ಸೊ ನಿಮ್ಮೆಲ್ಲರಿಗೂ ಕೂಡ ಮುಂಬರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.